ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರು. ಬಿಗ್ ಬಾಸ್ ಸ್ಪರ್ಧಿಗಳ ಹವಾ ಮುಗ್ದಿಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಜನ ಮಾತನಾಡೋದು ಕಮ್ಮಿ ಆಗಿಲ್ಲ. ಇಷ್ಟು ದಿನ ಗಿಲ್ಲಿ ಹಾಗೂ ಕಾವ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರು. ಗಿಲ್ಲಿ ಎಲ್ಲೇ ಹೋದ್ರೂ ನೂರಾರು ಜನ ಮುತ್ಕೊಳ್ತಾ ಇದ್ರು. ಗಿಲ್ಲಿ ಹಾಗೂ ಕಾವ್ಯರನ್ನ ಒಟ್ಟೊಟ್ಟಿಗೆ ನೋಡೋದಿಕ್ಕೆ ಜನ ಇಷ್ಟಪಡ್ತಾ ಇದ್ರು. ಬಿಗ್ ಬಾಸ್ ಮುಗಿದ್ರೂ ಕೂಡ ಮನೆಯಲ್ಲಿ ಆರಾಮಾಗಿರೋದಕ್ಕೆ ಆಗಿರ್ಲಿಲ್ಲ. ಅದು ಇದು ಕಾರ್ಯಕ್ರಮ ಅಂತ ಮೇಲಿಂದ ಮೇಲೆ ರೌಂಡ್ಸ್ ಹಾಕ್ತಾ ಇದ್ರು. ಫಿನಾಲೆಗೆ ಬಂದಿದ್ದ ಬಹುತೇಕ ಸ್ಪರ್ಧಿಗಳು ಬೆಂಗಳೂರಲ್ಲೇ ಬಿಡಾರ ಹಾಕಿದ್ರು. ಆದ್ರೆ ರಕ್ಷಿತಾ ಮಾತ್ರ ಮಂಗಳೂರು ಸೇರ್ಕೊಂಡಿದ್ರು. ಬಿಗ್ ಬಾಸ್ ಮುಗಿದ 15 ದಿನ ಎಲ್ಲೂ ಕಾಣಿಸಿರ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಪ್ರೋಗ್ರಾಮ್ಗೆ ಹೋಗಿದ್ದು ಬಿಟ್ರೆ ಹೆಚ್ಚಾಗಿ ಎಲ್ಲೂ ಕಂಡಿರ್ಲಿಲ್ಲ. ಹೀಗಾಗಿ ಇವರ ಬಗ್ಗೆ ಯಾವುದೇ ಅಪ್ಡೇಟ್ ಸಹ ಸಿಗ್ತಾ ಇರಲಿಲ್ಲ. ಆದ್ರೀಗ ಅಪ್ಡೇಟ್ ಒಂದು ಹೊರ ಬಿದ್ದಿದೆ. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ 20 ಲಕ್ಷ ಮೌಲ್ಯದ ಬಂಗಾರ ಖರೀದಿಸಿದ್ದಾರೆ. ಈ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಾವೇ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ವಿ. ಈಗ ರಕ್ಷಿತಾ ಚಿನ್ನ ಖರೀದಿಸಿದ್ದು ದೊಡ್ಡ ಸುದ್ದಿಯಾಗ್ತಾ ಇದ್ದಂತೆ ಕೆಲವರು ಅಪಸ್ವರ ಎತ್ತಿದ್ದಾರೆ. ಹೇಳೋದೊಂದು ಮಾಡೋದೊಂದು. ಜನರ ನಂಬಿಸೋದಕ್ಕೆ ಯಾಕೆ ಸುಳ್ಳಿನ ಸರಮಾಲೆ ಕಟ್ಟಬೇಕು ಅಂತ ರಕ್ಷಿತಾರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲೂ ಕಿಚ್ಚ ಸುದೀಪ್ ಮುಂದೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ 20 ಲಕ್ಷದ ಬಂಗಾರ ಖರೀದಿ ಮಾಡಿದ್ದು ಗೊತ್ತೇ ಇದೆ. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿದ್ದ ರಕ್ಷಿತಾಗೆ ಸಾಯಿ ಗೋಲ್ಡ್ ಮಾಲೀಕ ಟಿ.ಎ. ಶರವಣ 20 ಲಕ್ಷ ಮೌಲ್ಯದ ಚೆಕ್ ನೀಡಿದ್ರು. ಇದರ ಜೊತೆಗೆ 5 ಲಕ್ಷ ರೂಪಾಯಿಯ ಚೆಕ್ ಸಹ ಸಿಕ್ಕಿತ್ತು. ಅಲ್ಲಿಗೆ ರನ್ನರ್ ಅಪ್ ಆಗಿದ್ದ ರಕ್ಷಿತಾಗೆ 25 ಲಕ್ಷ ಸಿಕ್ಕಂತಾಗಿತ್ತು. ತಿಂಗಳ ಹಿಂದೆ 20 ಲಕ್ಷ ಮೌಲ್ಯದ ಚೆಕ್ ಕೊಟ್ಟಿದ್ದ ಕಾರಣ ಅದಿಷ್ಟು ದುಡ್ಡಲ್ಲೂ ಬಂಗಾರ ಖರೀದಿ ಮಾಡಿದ್ದಾರೆ. ಶರವಣ ಅವರ ಬಂಗಾರದ ಅಂಗಡಿಗೆ ಹೋಗಿ ಅಷ್ಟು ಮೊತ್ತದ ಬಂಗಾರ ಖರೀದಿ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ರಕ್ಷಿತಾ ಅವರೇ ಒಂದು ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಯ್ ಗೈಸ್, ನಾನು ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದಕ್ಕೆ 20 ಲಕ್ಷದ ವೋಚರ್ ಸಿಕ್ಕಿತ್ತು. ಇವತ್ತು ನಾನು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದು ಚಿನ್ನ ಖರೀದಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇದೇ ಈಗ ಕೆಲವರ ಅಪಸ್ವರಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಬಿಗ್ ಬಾಸ್ ಫಿನಾಲೆ ದಿನ, ಅದರಲ್ಲೂ ಕೊನೆಯಲ್ಲಿ ಇಬ್ರು ಸ್ಪರ್ಧಿಗಳು ಉಳಿದಾಗ ಕಿಚ್ಚ ಸುದೀಪ್ ಒಂದು ಮಾತು ಕೇಳಿದ್ರು, ನೀವು ಗೆದ್ದ ಹಣದಲ್ಲಿ ಏನ್ ಮಾಡ್ತೀರಾ ಅಂತ. ಆಗ ರಕ್ಷಿತಾ ಶೆಟ್ಟಿ ಹೇಳಿದ್ದೇ ಬೇರೆ, ನಾನು ಗೆದ್ದ ಹಣದಲ್ಲಿ ಹಸುಗಳನ್ನ ತೆಗೆದುಕೊಂಡು ಫಾರ್ಮಿಂಗ್ ಮಾಡ್ತೀನಿ. ನನಗೆ ಹಸು ಸಾಕೋದು ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಇಷ್ಟು ಹಣದಲ್ಲಿ ಹಸು ತಗೋತೀನಿ ಅಂದಿದ್ರು. ಅದಕ್ಕೆ ಕಿಚ್ಚ ಸುದೀಪ್ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ರು. ಆದ್ರೆ ಈ ಮಾತು ಹೇಳಿ ಜಸ್ಟ್ 1 ತಿಂಗಳು ಸಹ ಆಗಿಲ್ಲ. ಅಷ್ಟರಲ್ಲೇ ಬಂಗಾರದ ಆಸೆ ಬೆಳೆದಿದೆ. ಇದು ಅವರ ಹಣ, ಅವರಿಷ್ಟ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಯಾರೂ ಅಲ್ಲ. ತಾವು ಗೆದ್ದ ಹಣವನ್ನ ಯಾವುದರ ಮೇಲೆ ಬೇಕಾದ್ರೂ ವಹಿಸೋ ಅಧಿಕಾರ ಇರೋದು ಅವರಿಗೆ ಮಾತ್ರ. ಆದ್ರೆ ಕೋಟ್ಯಾಂತರ ಜನ ನೋಡೋ ಕಾರ್ಯಕ್ರಮ, ಲಕ್ಷಾಂತರ ಜನ ನಿಮ್ಮನ್ನ ಇಷ್ಟಪಟ್ಟು ನೋಡ್ತಾ ಇದ್ರು. ಕಿಚ್ಚ ಸುದೀಪ್ ಮುಂದೆ ಹಾಗೆ ಹೀಗೆ ಅಂತ ಹೇಳಿದವರು ಎಷ್ಟು ಬೇಗ ಉಲ್ಟಾ ಹೊಡೆದ್ರಲ್ವಾ ಅನ್ನೋದಷ್ಟೇ ಕೆಲವರ ಬೇಸರ. ಯಾಕಂದ್ರೆ ರಕ್ಷಿತಾ ಫಾರ್ಮಿಂಗ್ ಬಗ್ಗೆ ಹೇಳ್ಕೊಂಡಿದ್ದು ಇದು ಮೊದಲಲ್ಲ. ಗಿಲ್ಲಿಗೆ ದೊಡ್ಡ ಕನ್ಸೊಂದಿದೆ, ಫಾರ್ಮ್ ಹೌಸ್ ಮಾಡಬೇಕು, ಅಲ್ಲಿ ಕುರಿ ಶೆಡ್ ಮಾಡಬೇಕು ಅನ್ನೋದನ್ನ. ಇದನ್ನ ಹಲವು ಬಾರಿ ಹೇಳ್ಕೊಂಡಿದ್ರು. ಇವತ್ತಿಗೂ ಅದನ್ನೇ ಹೇಳ್ತಿರೋದು, ನಾನು ಫಾರ್ಮ್ ಹೌಸ್ ಮಾಡಬೇಕು ಅಂತ. ಗಿಲ್ಲಿಯ ಈ ಮಾತು ಕೇಳಿ ರಕ್ಷಿತಾ ಹೇಳಿದ್ದೋ ಏನೋ ಒಂದು ಗೊತ್ತಿಲ್ಲ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತುಂಬಾ ಕ್ಲೆವರ್ ಆಗಿ ಆಟ ಆಡ್ತಾ ಇದ್ರು. ಎಲ್ಲೆಲ್ಲಿ ತಮ್ಮ ಫೂಟೇಜ್ ತಗೋಬೇಕು ಅನ್ನೋದನ್ನ ಅದ್ಭುತವಾಗಿ ಕಲಿತಿದ್ರು. ಹೀಗಾಗಿ ಈ ಹಸು ತೆಗೆದುಕೊಳ್ಳೋ ವಿಷಯ ಕೂಡ ಇದರ ಒಂದು ಭಾಗನ ಅನ್ನೋ ಅನುಮಾನ ಹುಟ್ಟಿಸಿದೆ. ಆತ್ಮೀಯರೇ, ಇನ್ನೂ ಒಂದು ವಿಷಯ ಹೇಳಬೇಕು. ರಕ್ಷಿತಾ ಶೆಟ್ಟಿ ಚಿನ್ನ ಖರೀದಿ ಮಾಡಿದ್ದಾರೆ ಸರಿ, ನಾನೆಲ್ಲೂ ಹಸು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ತಮ್ಮ ದುಡ್ಡಲ್ಲೇ ಖರೀದಿ ಮಾಡಿದ್ರೂ ಅಚ್ಚರಿ ಇಲ್ಲ. ನೋಡೋಣ. ಹಾಯ್ ಗೈಸ್ ಅಂತಾನೆ ಬಿಗ್ ಬಾಸ್ ರನ್ನರ್ ಅಪ್ ಪಟ್ಟ ಗಿಟ್ಟಿಸಿಕೊಂಡ ರಕ್ಷಿತಾ ಮುಂದೆ ಏನೆಲ್ಲ ಮಾಡ್ತಾರೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.